ಸತ್ಯಾನಂದ ಠಾಕೂರನು ರಣಕ್ಷೇತ್ರದಿಂದ ಯಾರಿಗೂ ಏನೂ ಹೇಳದೆ ಆನಂದ ಮಠಕ್ಕೆ ಹೊರಟು ಹೋದನು. ಅಲ್ಲಿ ಆ ಗಭೀರವಾದ ರಾತ್ರಿಯಲ್ಲಿ ವಿಷ್ಣು ಮಂಟಪದಲ್ಲಿ ಕುಳಿತು ಧ್ಯಾನದಲ್ಲಿ ಪ್ರವೃತ್ತನಾದನು. ಆ ಸಮಯದಲ್ಲಿ ಅದೇ ಚಿಕಿತ್ಸಕನು ಅಲ್ಲಿಗೆ ಬಂದು ದರ್ಶನವನ್ನು ಕೊಟ್ಟನು. ಅವನನ್ನು ನೋಡಿ ಸತ್ಯಾನಂದನು ಎದ್ದು ಪ್ರಣಾಮವಂಗೈದನು. ಚಿಕಿತ್ಸಕನು ಹೇಳುತ್ತಾನೆ, ಸತ್ಯಾನಂದ, ಇಂದು ಮಾಘಪೂರ್ಣಿಮಾ, ನೆನಪಿದೆಯೇ? ಸತ್ಯಾನಂದ ಹೇಳುತ್ತಾನೆ, ದಯಮಾಡಿಸೋಣವಾಗಲಿ, ನಾನು ಸಿದ್ಧನಾಗಿದ್ದೇನೆ. ಆದರೆ ಹೇ ಮಹಾತ್ಮರೇ, ನನ್ನದೊಂದು ಸಂದೇಹವಿದೆ, ಅದನ್ನು ಹರಿಸಬೇಕು. ನಾನು ಯಾವ ಮುಹೂರ್ತದಲ್ಲಿ ಯುದ್ಧವನ್ನು ಜಯಿಸಿ ಆರ್ಯ ಧರ್ಮವನ್ನು ನಿಷ್ಕಂಟಕವಾಗಿ ಮಾಡಿದೆನೋ ಆ ಮುಹೂರ್ತದಲ್ಲಿ ನನ್ನನ್ನು ಕುರಿತು ಈ ಪ್ರತ್ಯಾಖ್ಯಾನದ ಅಪ್ಪಣೆಯು ಏಕೆ? ನಿನ್ನ ಕಾರ್ಯವು ಸಿದ್ಧವಾಯಿತು, ಮುಸಲ್ಮಾನರ ರಾಜ್ಯವು ಧ್ವಂಸವಾಯಿತು. ಇನ್ನು ನಿನಗೆ ಇಲ್ಲೇನೂ ಕೆಲಸವಿಲ್ಲ. ಅನರ್ಥಕವಾಗಿ ಪ್ರಾಣಿಹತ್ಯದಿಂದ ಪ್ರಯೋಜನವಿಲ್ಲ. ಮುಸಲ್ಮಾನರ ರಾಜ್ಯವು ಧ್ವಂಸವಾಯಿತು ನಿಜ, ಆದರೆ ಹಿಂದೂ ರಾಜ್ಯವು ಸ್ಥಾಪಿತವಾಗಲಿಲ್ಲವಲ್ಲ. ಈಗಲೂ ಕಲಕತ್ತೆಯಲ್ಲಿ ಇಂಗ್ಲಿಷರು ಪ್ರಬಲವಾಗಿದ್ದಾರೆ. ಹಿಂದೂ ರಾಜ್ಯವು ಈಗ ಸ್ಥಾಪಿತವಾಗುವುದಿಲ್ಲ. ಈಗ ನೀನು ಇದ್ದರೆ ಅನರ್ಥವಾಗಿ ನರಹತ್ಯೆಗಳಾಗುತ್ತವೆ. ಅದು ಕಾರಣ ಹೊರಡು. ಅದನ್ನು ಕೇಳಿ ಸತ್ಯಾನಂದನು ಅತ್ಯಂತವಾಗಿ ಮರ್ಮಾಹತನಾಗಿ ಕಾತರನಾಗಿ, ಹೇ ಪ್ರಭು, ಹಿಂದೂಗಳ ರಾಜ್ಯವು ಸ್ಥಾಪಿತವಾಗದಿದ್ದರೆ ಯಾರು ರಾಜರಾಗುವವರು? ಪುನಃ ಮುಸಲ್ಮಾನರೇ ರಾಜರಾಗುವರೇ ಎಂದನು. ಇಲ್ಲ, ಈಗ ಇಂಗ್ಲಿಷರು ರಾಜರಾಗುವರು. ಸತ್ಯಾನಂದನ ಕಣ್ಣುಗಳಿಂದ ಜಲಧಾರೆಯು ಹರಿಯಲಾರಂಭವಾಯಿತು. ಅವನು ಮೇಲೆ ಇದ್ದ ಮಾತೃರೂಪದ ಜನ್ಮಭೂಮಿಯ ಪ್ರತಿಮೆಯ ಕಡೆ ತಿರುಗಿ ಕೈಮುಗಿದುಕೊಂಡು ಬಾಷ್ಪನಿರುದ್ಧವಾದ ಸ್ವರದಿಂದ, ಹಾ ತಾಯೇ, ನಿನ್ನ ಉದ್ಧಾರವನ್ನು ಮಾಡಲಾರದೆ ಹೋದೆನು. ಪುನಃ ನೀನು ಮ್ಲೇಚ್ಛರ ಕೈಗೆ ಸಿಕ್ಕಿ ಬೀಳುವೆ. ಸಂತಾನರ ಅಪರಾಧವನ್ನು ಮನ್ನಿಸು. ಹಾ ತಾಯೇ, ಏಕೆ ಏಕೆ ರಣಕ್ಷೇತ್ರದಲ್ಲಿ ಇಂದು ನನ್ನ ಪ್ರಾಣವು ಹೋಗಲಿಲ್ಲವೆಂದು ಮೊರೆಯಿಟ್ಟನು. ಸತ್ಯಾನಂದ, ಕಾತರನಾಗಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇಂಗ್ಲಿಷರು ರಾಜರಾಗದೆ ಹೋದರೆ ಆರ್ಯ ಧರ್ಮವು ಪುನರುದ್ಧಾರವಾಗುವ ಸಂಭವವೂ ಇಲ್ಲ. ಮಹಾತ್ಮರು ಹೇಳಿರುವ ಮಾತನ್ನೇ ನಾನು ಹೇಳುತ್ತೇನೆ, ಮನವಿಟ್ಟು ಕೇಳು. 33 ಕೋಟಿ ದೇವತೆಗಳನ್ನು ಪೂಜೆ ಮಾಡುವುದು ಆರ್ಯರ ಧರ್ಮವಲ್ಲ. ಅದೊಂದು ಲೌಕಿಕವಾದ ಅಪಕೃಷ್ಟವಾದ ಧರ್ಮ. ಅದರ ಪ್ರಭಾವವೇ ಈಗಿನ ಆರ್ಯ ಧರ್ಮವಾಗಿದೆ. ಮ್ಲೇಚ್ಛರು ಯಾವುದನ್ನು ಹಿಂದೂ ಧರ್ಮವೆನ್ನುತ್ತಾರೋ ಅದು ಲೋಪವಾಗಿ ಹೋಗಿದೆ. ಶುದ್ಧವಾದ ಹಿಂದೂ ಧರ್ಮವು ಜ್ಞಾನಾತ್ಮಕವಾದುದು, ಕೇವಲ ಕರ್ಮಾತ್ಮಕವಾದುದಲ್ಲ. ಆ ಜ್ಞಾನವು 2 ಪ್ರಕಾರ: ಬಹಿರ್ವಿಷಯಕವಾದುದೊಂದು, ಅಂತರ್ವಿಷಯಕವಾದುದೊಂದು. ಅಂತರ್ವಿಷಯಕವಾದ ಜ್ಞಾನವೇ ಆರ್ಯ ಧರ್ಮದ ಪ್ರಧಾನ ಭಾಗ. ಆದರೆ ಬಹಿರ್ವಿಷಯಕವಾದ ಜ್ಞಾನವು ಮೊದಲು ಹುಟ್ಟದಿದ್ದರೆ ಅಂತರ್ವಿಷಯಕವಾದ ಜ್ಞಾನ ಹುಟ್ಟುವುದರ ಸಂಭವವೂ ಕಡಿಮೆ. ಆದ್ದರಿಂದ ಮೊದಲು ಹೊರಗಿನ ಜಗತ್ತಿಗೆ ಸಂಬಂಧಪಟ್ಟಂತಹ ಜ್ಞಾನ ಅದು ಹುಟ್ಟಿ ಮೇರು ಶಿಖರಕ್ಕೆ ಏರಿದ ಮೇಲೆಯೇ ಆಂತರ್ಯವಾದ ಅಂತರ್ವಿಷಯಕವಾದ ಜ್ಞಾನ ಹುಟ್ಟುವುದು. ಸ್ಥೂಲವಾದುದನ್ನು ತಿಳಿಯದಿದ್ದರೆ ಸೂಕ್ಷ್ಮವಾದುದನ್ನು ತಿಳಿಯುವುದು ಕಷ್ಟ. ಈಗ ಈ ದೇಶದಲ್ಲಿ ಬಹಳ ಕಾಲದಿಂದ ಬಹಿರ್ವಿಷಯಕವಾದ ಬಾಹ್ಯ ಜಗತ್ತಿಗೆ ಸಂಬಂಧಿಸಿದ ಜ್ಞಾನ ವಿಲುಪ್ತವಾಗಿ ಹೋಗಿದೆ. ಅದರೊಂದಿಗೆ ಸ್ವಭಾವಸಿದ್ಧವಾದ ಆರ್ಯ ಧರ್ಮವು ಲೋಪವಾಗಿದೆ. ಆರ್ಯ ಧರ್ಮವನ್ನು ಪುನರುದ್ಧಾರ ಮಾಡಬೇಕಾದರೆ ಮೊದಲು ಬಹಿರ್ವಿಷಯಕವಾದ ಬಾಹ್ಯ ವಿಷಯಕ್ಕೆ ಸಂಬಂಧಪಟ್ಟ ಜ್ಞಾನವನ್ನು ಪ್ರಚಾರ ಮಾಡಬೇಕು. ದುರದೃಷ್ಟದಿಂದ ಈಗ ಈ ದೇಶದಲ್ಲಿ ಬಹಿರ್ವಿಷಯಕವಾದ ಜ್ಞಾನವೇ ಇಲ್ಲ. ಅದನ್ನು ತಿಳಿಸಿ ಹೇಳಿಕೊಡುವ ಜನರೂ ಇಲ್ಲ. ನಾವು ಜನಗಳಿಗೆ ಶಿಕ್ಷಿಸುವುದರಲ್ಲಿ ಅಷ್ಟು ಸಮರ್ಥರಾಗಿಲ್ಲ. ಆ ಬಹಿರ್ವಿಷಯಕವಾದ ಜ್ಞಾನವನ್ನು ಕೊಡುವುದರಲ್ಲಿ ನಮಗೆ ಸಾಮರ್ಥ್ಯವಿಲ್ಲ. ಅದು ಕಾರಣ ಬೇರೆ ದೇಶದಿಂದ ಈ ಬಾಹ್ಯ ಜಗತ್ತಿಗೆ ಸಂಬಂಧಪಟ್ಟ ಜ್ಞಾನವು ಬರಬೇಕು. ಇಂಗ್ಲಿಷರು ಬಹಿರ್ವಿಷಯಕವಾದ
ಬಾಹ್ಯ ಜಗತ್ತಿನ ಜ್ಞಾನದಲ್ಲಿ ಪಂಡಿತರು, ವಿಜ್ಞಾನ ತಂತ್ರಜ್ಞಾನಗಳನ್ನು ಅರಿತವರು, ಜನಗಳಿಗೆ ತಿಳಿಸುವುದರಲ್ಲಿಯೂ ಅವರು ಪಟುಗಳಾಗಿದ್ದಾರೆ. ಆದುದರಿಂದ ಇಂಗ್ಲಿಷರು ರಾಜರಾಗಬೇಕು. ಇಂಗ್ಲಿಷು ಕಲಿತರೆ ಬಹಿರ್ವಿಷಯಕವಾದ ಜ್ಞಾನದಲ್ಲಿ ಸುಶಿಕ್ಷಿತರಾಗಿ ಜನರು ತಮ್ಮ ಅಂತಸ್ತತ್ವವನ್ನು ತಿಳಿಯಲು ಸಮರ್ಥರಾಗುವರು. ಆಗ ಆರ್ಯಧರ್ಮದ ಪ್ರಚಾರಕ್ಕೆ ವಿಘ್ನ ಉಂಟಾಗುವುದಿಲ್ಲ. ಆಗ ನಿಜವಾದ ಧರ್ಮವು ತನಗೆ ತಾನಾಗಿಯೇ ಪುನರುದ್ದೀಪ್ತವಾಗುವುದು. ಎಷ್ಟು ದಿನ ಹಾಗಾಗುವುದಿಲ್ಲವೋ, ಎಷ್ಟು ಕಾಲ ಹಿಂದೂಗಳು ಜ್ಞಾನಿಗಳಾಗುವುದಿಲ್ಲವೋ, ಗುಣಾಢ್ಯರಾಗುವುದಿಲ್ಲವೋ, ಬಲಿಷ್ಠರಾಗುವುದಿಲ್ಲವೋ, ಅಷ್ಟು ದಿನ ಇಂಗ್ಲಿಷರ ರಾಜ್ಯವು ಅಕ್ಷಯವಾಗಿರುವುದು. ಇಂಗ್ಲಿಷರ ರಾಜ್ಯದಲ್ಲಿ ಪ್ರಜೆಗಳು ಸುಖಿಗಳಾಗುವರು, ನಿಷ್ಕಂಟಕವಾಗಿ ಧರ್ಮಾಚರಣೆಯನ್ನು ಮಾಡಬಲ್ಲರು. ಅವರ ಧರ್ಮಾಚರಣೆಗೆ ಮುಸಲ್ಮಾನರಂತೆ ಯಾವ ಅಡ್ಡಿಯೂ ಇರುವುದಿಲ್ಲ. ಆದುದರಿಂದ ಎಲೈ ಬುದ್ಧಿವಂತನೇ, ಇಂಗ್ಲಿಷರ ಸಂಗಡ ಯುದ್ಧ ಮಾಡದೆ ನನ್ನನ್ನು ಅನುಸರಿಸಿ ಬಂದುಬಿಡು. ಎಲೈ ಮಹಾತ್ಮನೇ, ಸತ್ಯಾನಂದನು ಕೇಳುತ್ತಿರುವನು, ಇಂಗ್ಲಿಷರು ರಾಜರಾಗುವುದೇ ತಮ್ಮ ಅಭಿಪ್ರಾಯವಾಗಿದ್ದರೆ ಈ ಸಮಯದಲ್ಲಿ ಇಂಗ್ಲಿಷರ ರಾಜ್ಯವೇ ಈ ದೇಶಕ್ಕೆ ಮಂಗಳದಾಯಕವಾಗಿದ್ದರೆ ನನಗೆ ಈ ನೃಶಂಸವಾದ ನರಹತ್ಯೆಗೆ ಕಾರಣವಾದ ಯುದ್ಧ ಕಾರ್ಯದಲ್ಲಿ ಏಕೆ ನಿಯಮಿಸೋಣವಾಯಿತು? ಇಂಗ್ಲಿಷರು ಈಗ ವರ್ತಕರು. ಆ ಮಹಾಪುರುಷನು ಹೇಳುತ್ತಿರುವನು, ಅವರೀಗ ವರ್ತಕರು, ಅರ್ಥ ಸಂಗ್ರಹದಲ್ಲಿಯೇ ಮನವುಳ್ಳವರಾಗಿದ್ದಾರೆ. ಇನ್ನು ಅವರು ರಾಜ್ಯ ಶಾಸನ ಭಾರವನ್ನು ವಹಿಸಲು ಇಷ್ಟವಿಲ್ಲ. ಈ ಸಂತಾನ ವಿದ್ರೋಹವೇ ಕಾರಣವಾಗಿ ರಾಜ್ಯ ಶಾಸನ ಭಾರವನ್ನು ವಹಿಸಬೇಕಾಗುತ್ತದೆ. ಏಕೆಂದರೆ ಒಂದೆಡೆ ಮುಸಲ್ಮಾನರು ಸೋತು ಹೋಗಿದ್ದಾರೆ. ಮುಸಲ್ಮಾನರನ್ನು ನಂಬಿ ಇಂಗ್ಲಿಷರು ರಾಜ್ಯಭಾರ ನಡೆಸುವುದು ಸಾಧ್ಯವಿಲ್ಲ. ಕರ ವಸೂಲಿ ಮಾಡುವುದು, ಅರ್ಥ ಸಂಗ್ರಹ ಮಾಡುವುದು ಸಾಧ್ಯವಿಲ್ಲ. ಏಕೆಂದರೆ ರಾಜ್ಯ ಶಾಸನ ಹೊರತು ಅರ್ಥ ಸಂಗ್ರಹವಾಗುವುದಿಲ್ಲ. ಆ ಕಾರಣಕ್ಕಾಗಿ ನೇರವಾಗಿ ಇಂಗ್ಲಿಷರು ರಾಜ್ಯದಲ್ಲಿ ಅಭಿಷಿಕ್ತರಾಗುವರು. ಆ ಕಾರಣದಿಂದಾಗಿಯೇ ಸಂತಾನ ವಿದ್ರೋಹ ಉಂಟಾಯಿತು. ಈಗ ಹೊರಡು, ಜ್ಞಾನವನ್ನು ಪಡೆದು ಅನಂತರ ನೀನಾಗಿಯೇ ಎಲ್ಲವನ್ನೂ ತಿಳಿಯುವವನಾಗುವೆ. ಎಲೈ ಮಹಾತ್ಮರೇ, ನನಗೆ ಜ್ಞಾನ ಲಾಭದಲ್ಲಿ ಇಷ್ಟವಿಲ್ಲ. ಜ್ಞಾನದಿಂದ ನನಗೆ ಕೆಲಸವಿಲ್ಲ. ನಾನು ಯಾವ ವ್ರತದಲ್ಲಿ ವ್ರತಿಯಾಗಿದ್ದೆನೋ ಆ ವ್ರತವನ್ನು ರಕ್ಷಿಸಿಕೊಂಡಿರುವೆನು. ನನ್ನ ವ್ರತವಾದ ಮಾತೃಭಕ್ತಿಯು ಅಚಲವಾಗಿರಲೆಂದು ಆಶೀರ್ವಾದವನ್ನು ಮಾಡೋಣವಾಗಲಿ. ಸತ್ಯಾನಂದ, ವ್ರತವು ಸಫಲವಾಯಿತು. ತಾಯಿಯ ಮಂಗಳ ಸಾಧನವನ್ನು ಮಾಡಿದೆ. ಇಂಗ್ಲಿಷರ ರಾಜ್ಯವನ್ನು ಸ್ಥಾಪಿತ ಮಾಡಿದೆ. ಯುದ್ಧ ವಿಗ್ರಹಗಳನ್ನು ಬಿಡು. ಜನರು ಕೃಷಿ ಕಾರ್ಯದಲ್ಲಿ ನಿಯುಕ್ತರಾಗಲಿ. ಪೃಥಿವಿಯು ಸಸ್ಯಶಾಲಿನಿಯಾಗಲಿ. ಜನರಿಗೆ ಶ್ರೀವೃದ್ಧಿಯಾಗಲಿ. ಸತ್ಯಾನಂದನ ಕಣ್ಣುಗಳಿಂದ ಕಿಡಿ ಕೆಂಡಗಳು ಸುರಿದವು. ಅವನು ಶತ್ರುಗಳ ರಕ್ತದಿಂದ ಸಿಂಚನೆ ಮಾಡಿ ಮಾತೆಯನ್ನು ಸಸ್ಯಶಾಲಿನಿಯಾಗಿ ಮಾಡುವೆನು ಎಂದನು. ಶತ್ರು ಯಾರು? ಮಹಾಪುರುಷನು ಹೇಳುತ್ತಿರುವನು. ಶತ್ರುಗಳು ಯಾರು? ಶತ್ರುಗಳು ಇನ್ನೂ ಇಲ್ಲ. ಇಂಗ್ಲಿಷರು ಮಿತ್ರರಾಜರು. ಇಂಗ್ಲಿಷರ ಸಂಗಡ ಯುದ್ಧ ಮಾಡಿ ಜಯಿಸುವುದಕ್ಕೆ ಯಾರಿಗೂ ಶಕ್ತಿಯಿಲ್ಲ. ಶಕ್ತಿಯಿಲ್ಲದಿದ್ದರೆ ಇಲ್ಲಿಯೇ ಈ ಮಾತೆಯ ಪ್ರತಿಮೆಯ ಎದುರಿಗೆ ದೇಹತ್ಯಾಗವನ್ನು ಮಾಡಿಬಿಡುವೆನು. ಅಜ್ಞಾನದಿಂದಲೇ ದೇಹವನ್ನು ಬಿಟ್ಟು ಬಿಡುವೆಯಾ? ನಡೆ ಸತ್ಯಾನಂದ, ಮೊದಲು ಜ್ಞಾನ ಲಾಭವನ್ನು ಮಾಡು. ಹಿಮಾಲಯ ಶಿಖರದಲ್ಲಿ ಮಾತೃಮಂದಿರವಿರುವುದು. ಅಲ್ಲಿಯೇ ಮಾತೆಯ ಮೂರ್ತಿಯನ್ನು ತೋರಿಸುವೆನು. ಇಷ್ಟು ಹೇಳಿ ಮಹಾಪುರುಷನು ಸತ್ಯಾನಂದನ ಕೈಯನ್ನು ಹಿಡಿದುಕೊಂಡನು. ಏನು ಅಪೂರ್ವವಾದ ಶೋಭಾಕಾಂತಿ! ಆ ಗಂಭೀರವಾದ ವಿಷ್ಣು ಮಂದಿರದಲ್ಲಿ, ಆ ಪ್ರಕಾಂಡವಾದ ಚತುರ್ಭುಜ ಮೂರ್ತಿಯ ಸಮ್ಮುಖದಲ್ಲಿ, ಆ ಮಸಕಾದ ಬೆಳಕಿನಲ್ಲಿ ಮಹಾಪ್ರತಿಭಾಪೂರ್ಣರಾದ ಇಬ್ಬರು ಪುರುಷ ಮೂರ್ತಿಗಳು ಒಬ್ಬನು ಮತ್ತೊಬ್ಬನ ಕೈಯನ್ನು ಹಿಡಿದಿದ್ದಾನೆ. ಯಾರು ಯಾರನ್ನು ಹಿಡಿದಿರುವುದು? ಜ್ಞಾನ ಬಂದು ಭಕ್ತಿಯನ್ನು ಹಿಡಿದಿದೆ.
ಧರ್ಮವು ಬಂದು ಕರ್ಮದ ಕೈಯನ್ನು ಹಿಡಿದಿದೆ, ವಿಸರ್ಜನವು ಬಂದು ಪ್ರತಿಷ್ಠೆಯನ್ನು ಹಿಡಿದಿದೆ, ಕಲ್ಯಾಣಿಯು ಬಂದು ಶಾಂತಿಯನ್ನು ಕೈ ಹಿಡಿದಿದ್ದಾಳೆ. ಈ ಸತ್ಯಾನಂದನು ಶಾಂತಿ, ಆ ಮಹಾಪುರುಷನು ಕಲ್ಯಾಣಿ. ಸತ್ಯಾನಂದನು ಪ್ರತಿಷ್ಠೆ, ಆ ಮಹಾಪುರುಷನು ವಿಸರ್ಜನೆ. ವಿಸರ್ಜನೆ ಬಂದು ಪ್ರತಿಷ್ಠೆಯನ್ನು ತೆಗೆದುಕೊಂಡು ಹೋಯಿತು. ವಂದೇ ಮಾತರಂ. ಈ ಹೋರಾಟ ಇಂದಿಗೂ ನಿಲ್ಲದೆ ನಡೆದಿದೆ. ಮೌಢ್ಯದಿಂದ ಹೊರಬಂದು ನಿಜವಾದ ಆರ್ಯ ಧರ್ಮವನ್ನು ಪ್ರತಿಷ್ಠೆ ಮಾಡಿ ಜಗತ್ತಿಗೆ ವಿಶ್ವಗುರುವಾದಂತಹ ನಿಜವಾದ ಭಾರತ ಪ್ರಕಾಶವಾಗಲಿದೆ. ನಿಜವಾದ ಭಾರತ ಪ್ರಕಾಶವಾಗಲಿದೆ. ಸನಾತನ ಧರ್ಮಕ್ಕೆ ಜಯವಾಗಲಿದೆ. ವಂದೇ ಮಾತರಂ.